ಹಾಯ್ ಹಲೋ. ಇದು ನೋಡ್ರಿ ಅಗ್ರೆಸ್ ಅಂತ ಎದಕ್ಕಂತೀವಿ ಅಂದ್ರೆ ಬರ್ತಡೇ ಸಲುವಾಗಿ ನಾವು ತತ್ತಿ ಕಟ್ ಮಾಡ್ಸಂತಿದ್ದೀವಿ. ಅವನ ಕೈ ಅಂತಿದ್ಯಾ. ಹಲೋ, ನಾವು ನೋಡ್ರಿ ಇವತ್ತು ಕುಷ್ಟಗಿ ಕಡೆ ಚಿಕ್ಕ ಅಂಕಲ್ ಕೊಂಟಕೊಂಡೇವಿ. ಯಾಕಂದ್ರೆ ನಮ್ಮ ಕೊಂಟೇನ್ ಮಾವ ಹಾಗೂ ಚಿಕ್ಕ ಅಂಕಲ್ ಕೊಂಟ ಹುಡುಗರು ನಮ್ಮ ದೇವರಾಜ್ ಅವ್ರ ಹುಟ್ಟು ಹಬ್ಬನ ಗ್ರ್ಯಾಂಡಾಗಿ ಆಚರಿಸಕತ್ತಾರ. ಅದಕ್ಕೋಸ್ಕರ ಹೊಂಟೇವಿ. ಬರ್ರಿ ಎಲ್ಲರೂ ಹೋಗೋಣಂತ. ಮುಂದೇನೇನು ವಿಡಿಯೋ ಇರ್ತಾವೆ ಎಲ್ಲ ನಿಮ್ಗೆ ತೋರಿಸ್ಕೊತ ಹೋಗ್ತೀನಿ. ಇದ ನೋಡ್ರಿ ನಮ್ಮ ಅಗ್ರೇಶ್ ಮಂಜೂರಿ. ಇವು ಇದ್ನಂದ್ರೆ ನಮಗೆ ಅವಂಗೆ ಬೈಯೋದು ನಗೋದು ಭಾಳ ಇರ್ತೈತಿ. ಅದೆಲ್ಲ ಮಾಡ್ಕೊತ ನಾವು ಈಗ ಕುಷ್ಟಗಿ ಕಡೆ ಪ್ರಯಾಣ ಸ್ಟಾರ್ಟ್ ಮಾಡಿದ್ದೀವಿ. ಅವಾಗ ಭಾಳಂಗ ನಕ್ಕೊತ ಕೆಲ್ಕೊತ ಹೊಂಟಿದ್ವಿ. ನಮ್ಮ ಕೊಂಟೇನ್ ಮಾವ, ಚಿಕ್ಕ ಅಂಕಲ್ ಕೊಂಟ ಹುಡುಗರು, ನಮ್ಮ ಕುಷ್ಟಗಿ ಶಂಕರ, ವಿಶೇಷವೇ ನಮ್ಮ ಪಲ್ವಿ ಅಮ್ಮ ಹುಟ್ಟು ಹಬ್ಬದ ಸೆಲೆಬ್ರೇಷನ್ ಮಸ್ತ್ ಇಟ್ಕೊಂಡಿದ್ರು, ಮಸ್ತ್ ಮಾಡಿದರು. ಅದು ಹೆಂಗಿತ್ತು ನೋಡ್ಕೊಂಬರೋಣ ಬನ್ನಿ. ಹಾಯ್, ನಾವು ಇವತ್ತು ಗಜನಗಢದಾಗ ಗದಗದಾಗದೀವಿ. ನಮ್ಮ ಮಾವ ಬಂದ, ಭಾಳ ದಿವ್ಸಕ್ಕೆ ಭೇಟಿಯಾದ. ಅವನು ಬಾಯಾಗ ಆಡ್ರಲ್ಲಾರಂತ ಬಂದು ಮಿರ್ಚಿನ ಅಂತಾನು. ಅದೇ ರೀತಿ ನಮ್ಮ ದೇವರು ಮಿರ್ಚಿಯನ್ನು ತಿಂದು ಆಗಿ ಮಾಡಿದರು. ಭೇಟಿ ಅದೇನು ಹೇಳ್ತಿ ಇಷ್ಟ ಹೇಳ್ತಾನ ಅವು ಮಾತು ಬರತ್ತಿಲ್ಲ ಬಾಯಾಗ. ತಿಂದ ಆಮ್ಯಾಗ ಮಾತಾಡ್ತೀವಿ. ಆ್ಯಕ್ಚುಲಿ ಕೇಕ್ ತಿನ್ನೋದು, ಕೇಕ್ ಎಸ್ಪೆಷಲಿ ತಿಂತಾರೋ ಇವ್ರು ಮಾರಿಗೆ ಹಚ್ಕೊಳತ್ತಾರ ಅಂತಂದ್ರೆ ಇವರು ನೋಡಲ್ಲ. ಶಂಕರಣ್ಣ ಏನಂತಾನ, ಕ್ವಾರ್ಟರ್ ಕಳಿಸ್ರಿ ಮಾರಿಗೆ ಹಚ್ಚೋ ಬದ್ಲಿ ಅಂತಾನ. ಗದಗಿಂದ ಗಜನಗಢಕ್ಕೆ ಹೋಗ್ಬೇಕಾದ್ರೆ ನಮ್ಮ ಚಂದ್ರಣ್ಣವ್ರು ಕಾಲ್ ಮಾಡಿ ಸರ್ಪ್ರೈಸ್ ಆಗಿ ಕೇಕ್ ಕಟ್ ಮಾಡಿಸಿ ಒಂದು ಸವಿನೆನಪಿನ ಕಾಣಿಕೆಯಾಗಿ ಫೋಟೋ ಕೊಟ್ಟರು. ನಮ್ಮ ಚಂದ್ರು ಅಣ್ಣ, ಶಂಕರಣ್ಣ, ಆಮ್ಯಾಗ ನಮ್ಮ ಶ್ರೀಕಾಂತ್ ಅಣ್ಣ ಅವರು ಭಾಳ ಮಸ್ತಾಗಿ ಕೇಕ್ ಕಟ್ ಮಾಡಿಸಿದ್ರು. ಕೇಕ್ ಅದು ಮಾರಿಗೆ ಹಚ್ಕೊಂಡ್ರು. ನೋಡ್ರಿ ಅದನ್ನು. ನಾವು ಗಡಕ್ಕೆ ಬಂದೀವಿ. ನಮ್ಮ ಮಮ್ಮಿ ನಮ್ಮ ಮ್ಯಾಗ ಸಿಟ್ಟು ಆಗ್ಯಾಳು. ಯಾಕಂದ್ರೆ ಮಕ್ಕಳ ಮ್ಯಾಗ ತಾಯಿ ಯಾಕೆ ಸಿಟ್ಟು ಹಾಕಳಂದ್ರೆ ಮಕ್ಕಳು ತಾಯಿ ಮಾತು ಕೇಳೋಂಗಿಲ್ಲ, ಅವಾಗ ಸಿಟ್ಟು ಹಾಕಾಳು. ಹಂಗೆ ಸಿಟ್ಟಾಗಿ ನೋಡಿ ಬೇಜಾರನ್ನ ಕುಂತಾಳು. ನಾವು ರಮ್ಸಾಗತ್ತೀವಿ, ಕೇಳಾಗತ್ತಿಲ್ಲ. ಸೀದಾ ಉದ್ದುಕೊಂಡು ಕಾಲು ಬಿದ್ದುಬಿಟ್ರೆ ನಾಲ್ಕು ಬಿಡ್ತಾಳು, ಖುಷಿಯಾಗಿಬಿಡ್ತಾಳು. ಹೌದಾ, ಹಿಂಗೆ ಮಾಡಕತ್ತಾಳು. ಇದಕ್ಕೆ ಏನಂತ ಕಮೆಂಟ್ ಹಾಕ್ರಿ. ತಾಯಿ ಮಕ್ಕಳು ಪ್ರೀತಿ ಹೆಂಗಿರ್ತೈತಂದ್ರೆ, ಈಗ ನಾವು ನೋಡ್ತಾಳ ನಕ್ಕಳು ನಮ್ಮ ಜೋಡಿ ಬರ್ತಾಳ, ನಗ್ಲಿಕ್ಕೆ ಬರೋದಿಲ್ಲ. ಮತ್ತೆ ಶಿಕ್ಷೆ ದೇವ್ರ ಹರಿತ್ ನೋಡಿ ಚರ್ಮ ಹರಿತ್ ಬೇಕು ಕರ್ನ ಚರ್ಮ. ಟಿ ಶರ್ಟ್ ಮ್ಯಾಗ ಅದಾರ ಬಿಡ್ರಿ ವಿಡಿಯೋ ಇಂಥ. ನಮ್ಮ ಪಲ್ವಿ ಅಮ್ಮ ನಮ್ಮ ಜೋಡಿ ಹಂಗೆ ಜಗಳ ಮಾಡ್ತಿರ್ತಾಳು, ಬೈತಿರ್ತಾಳು, ಸೆಟ್ಕೊಂತಿರ್ತಾಳು. ಅದೇ ರೀತಿ ಮತ್ತು ರೆಡಿಯಾಗಿ ಬಂದು ಕೇಕ್ ಕಟ್ ಮಾಡಿ ನಮಗೆ ಮತ್ತು ನಮ್ಮ ದೇವರಾಜ್ ಅವ್ರಿಗೆ ಸನ್ಮಾನಿಸಿ ಕೇಕ್ ಕಟ್ ಮಾಡಿಸಿ ಹಾಡು ಹಾಡಿ ಕುಣಿದ್ಲು. ಅದೇ ರೀತಿಯಾಗಿ ನಮ್ಮ ಕುಷ್ಟಗಿ ಹುಡುಗರು, ಆಮೇಲೆ ನಮ್ಮ ವಿಶೇಷವಾಗಿ ಕುಂಟೇನ್ ಮಾವ, ನಮ್ಮ ಶಂಕರ, ಆಮೇಲೆ ಅದೇ ರೀತಿಯಾಗಿ ನಮ್ಮ ಪುಷ್ಪ ಅವರು, ಭಾಗ್ಯ ಅವರು ಬಂದವರು ಒಂದು ಸವಿನೆನಪಿನ ಕಾಣಿಕೆಯಾಗಿ ಫೋಟೋ ಕೊಟ್ಟು ಮಸ್ತಾಗಿ ಕಾರ್ಯಕ್ರಮ ಮಾಡಿದ್ದೀವಿ. ನೋಡ್ರಿ ನಾ ಹೆಂಗೆ ಕುಣಿದು ಕುಪ್ಪಳಿಸೀವಿ ಅಂತ ಮುಂದೆ ವಿಡಿಯೋದಾಗ. ನಮ್ಮ ಪಲ್ವಿ ಅಮ್ಮ ಒಂದು ಫೋಟೋ ಮಾಡಿಸಿದ್ಲು, ಮಸ್ತಿತ್ತು. ನೋಡ್ರಿ ಅದನ್ನು ಹೆಂಗಿತ್ತಂತ ಕಮೆಂಟ್ ಮಾಡಿರಿ. ಅದೇ ರೀತಿಯಾಗಿ ನಮ್ಮ ಎಲ್ಲ ಹುಡುಗರು ಭಾಳ ಸಂತೋಷದಿಂದ ಬರ್ತಡೇ ಮಾಡಿದರು. ಬರ್ತಡೇ ಮಾಡಿದ್ದಕ್ಕೆ ನಮಗೂ ಭಾಳ ಖುಷಿ ಆಯಿತು. ಯಾಕಂದ್ರೆ ಒಂದಷ್ಟು ದೂರ ಇರೋ ಊರು ಕುಷ್ಟಗಿ ಕಡೆ ಒಂದು ಕಾರ್ಯಕ್ರಮ ಇಟ್ಟುಕೊಂಡು ನಮ್ಮ ಬರ್ತಡೇ ಆಚರಿಸಿದರು. ಅವರೆಲ್ಲ ನಮ್ಮ ಬಳಗಕ್ಕೂ ನಾವು ನಮ್ಮ ದೇವರಾಜ್ ಅಡ್ಕರಿಂದ ನಮ್ಮ ಟೀಮ್ ಕಡೆಯಿಂದ ಒಂದು ಕೃತಜ್ಞತೆ ಹೇಳ್ತೀವಿ. ಅದೇ ರೀತಿಯಾಗಿ ನಮ್ಮ ಪುಷ್ಪ ಅವರು
ನಮ್ಮ ಭಾಗ್ಯ ಅವರು ಒಂದು ಫೋಟೋವನ್ನು ಕೊಟ್ಟರು ನೋಡಿರಿ. ಸವಿನೆನಪಿನ ಕಾಣಿಕೆ ಕೊಟ್ಟರು, ಧನ್ಯವಾದಗಳು. ಅದೇ ರೀತಿ ನಮ್ಮ ಈಗ ಕೇಕ್ ಕಟ್ ಮಾಡೋ ಸಮಯ. ಕೇಕ್ ಕಟ್ ಮಾಡ್ತಾರೆ ನೋಡಿರಿ. ಕೇಕ್ ಕಟ್ ಮಾಡಿಂದ ಒಂದು ಪ್ರೋಗ್ರಾಮ್ ಸ್ಟಾರ್ಟ್ ಮಾಡ್ತೇವೆ. ನಮ್ಮ ಅಮ್ಮ ಪಲ್ವಿ ಅಮ್ಮ ಬಂದಳು, ಎಲ್ಲರೂ ನಿಂತಿದ್ವಿ. ನಮ್ಮ ಹುಡುಗರು ಮಸ್ತ್ ಕೇಕ್ ಮಾಡಿಸಿದ್ರು, ಬಾಸ್ ಅಂತ ಬರ್ಸಿದ್ರು. ನಮಗೆ ತುಂಬ ಖುಷಿ ಆಯಿತು ಅದನ್ನು ನೋಡಿ. ನಮ್ಮ ಚಿಕ್ಕ ಅಂಕಲ್ ಕುಂಟ ಹುಡುಗರು ಭಾಳ ಅದ್ದೂರಿ ಕಾರ್ಯಕ್ರಮ ಇಟ್ಕೊಂಡ್ರು, ಬರ್ತ್ಡೇ ಇಟ್ಕೊಂಡ್ರು. ನಮ್ಮ ಪಲ್ವಿ ಅಮ್ಮ ಆಯಿತು, ನಮ್ಮ ಕುಂಟೇನ ಮಾವ, ಶಂಕರ, ನಮ್ಮ ಹನುಮಂತ, ಎಲ್ಲ ನಮ್ಮ ಹುಡುಗರು ಭಾಳ ಅದ್ದೂರಿ ಕಾರ್ಯಕ್ರಮ ಮಾಡಿದರು. ಬರ್ತ್ಡೇ ಕಾರ್ಯಕ್ರಮ ನೋಡಿ ನಮಗೂ ಭಾಳ ಖುಷಿ ಆಯಿತು. ಯಾಕಂದ್ರೆ ಒಂದು ಊರೊಳಗೆ ಇಷ್ಟು ನಮಗೆ ಪ್ರೀತಿ ಕೊಡ್ತಾರಂತಂದ್ರೆ ಅದಕ್ಕಿಂತ ಹೆಚ್ಚಿಂದೇನಿಲ್ಲ ಅಂಥೇಳಿ ನಮಗೆ ಹೇಳ್ತೀವಿ ರೀ. ನಮ್ಮ ಕುಂಟೇನ ಮಾವ ಇದ್ದಲ್ಲಿ ಖುಷಿ ಇರ್ತೈತಿ, ಥರ ಎಂಜಾಯ್ ಮಾಡ್ಕೊತ ಇರ್ತೀವಿ. ಅದೇ ರೀತಿ ಕೇಕ್ ಕಟ್ ಮಾಡಿದರು. ಬರ್ರಿ ಮುಂದೆ ಏನಾಯ್ತು ನೋಡೋಣ. ಇನ್ನು ಆರ್ಕೆಸ್ಟ್ರಾ ಕಾರ್ಯಕ್ರಮ ಸ್ಟಾರ್ಟ್ ಮಾಡೋ ಸಮಯ. ಒಂದು ಸಲ ಕೇಕ್ ನೋಡ್ಕೊರಿ. ಇನ್ನು ಮುಂದೆ ಕಾರ್ಯಕ್ರಮ ಯಾರ್ಯಾರು ಹೆಂಗೆ ಆಡಿದ್ರು ನೋಡೋಣ, ಬನ್ನಿ. ನಮಗೂ ಒಂದು ಅವಕಾಶ ಸಿಕ್ತು ಹಾಡೋಕೆ. ಪುಷ್ಪ, ನಮ್ಮ ಪಲ್ಲು ಅಮ್ಮ, ನಾವು ಸೇರಿ ಒಂದು ಜಮಾಯಿಸಿ ಬಿಟ್ವಿ ಸಾಂಗ. ಫುಲ್ ಡ್ಯಾನ್ಸ್ ಹೊಡ್ಕೊತ ನಮ್ಮ ಭಾಗ್ಯ ಅವರು, ಪುಷ್ಪ ಅವರು, ಪಲ್ವಿ ಅಮ್ಮ, ನಮ್ಮ ಕುಂಟೇನ ಮಾವ, ನಾವು ಫುಲ್ ಡ್ಯಾನ್ಸ್ ಮಾಡ್ಕೊತ ನಮ್ಮ ದೇವರಾಜ ಹಾಡಿಗೆ ಸ್ಟೆಪ್ ಹಾಕಿದ್ವಿ. ಈ ರೀತಿಯಾಗಿ ಹಾಡಿ ಕುಣಿದು ಡ್ಯಾನ್ಸ್ ಮಾಡಿ ಬರ್ತ್ಡೇ ಸೆಲೆಬ್ರೇಷನ್ ಮಾಡಿದ್ದೀವಿ. ಈ ಮೂಲಕ ಎಲ್ಲರಿಗೆ ಧನ್ಯವಾದ ತಿಳಿಸುತ್ತಾ, ಈ ನಮ್ಮ ಸಣ್ಣ ಕಲಾವಿದರನ್ನ ಬೆಳೆಸ್ರಿ, ಈ ನಮ್ಮ ಚಾನಲ್ಗಳನ್ನು ಬೆಳೆಸ್ರಿ, ವಿಡಿಯೋಗಳು ಸಪೋರ್ಟ್ ಮಾಡಿರಿ, ಹೊಸ ವಿಡಿಯೋಗಳಿಗೆ ಕಾಯಿರಿ ಅಂತ ಹೇಳ್ತಾ ಈ ನನ್ನ 2 ಮಾತನ್ನು ಮುಗಿಸ್ತೀನಿ. ಹೊಸ ವಿಡಿಯೋಗಾಗಿ ಕಾಯಿರಿ. ನಮಸ್ಕಾರ, ಒಳ್ಳೆಯದಾಗಲಿ.